ನಿತ್ಯ ಜೀವನಿಗೆ ಸ್ವಾಗತ. ನಾನು ಇವತ್ತು ಈಗ ಮಾಲೆ ಹಾಕೊಳ್ಳೋ ಸೀಸನ್ ಅಲ್ಲ, ಇನ್ನು ಮುಂಚೆನೇ ಮಾಡಬೇಕಾಗಿತ್ತು ನಾನು ವಿಡಿಯೋ. ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಹಂಗಾಗಿ ನನಗೆ ಅಯ್ಯಪ್ಪ ಸ್ವಾಮಿ ವಿಡಿಯೋ ಅಂತಂದರೆ ಎಷ್ಟು ನಮಗೆ 5 ನಿಮಿಷ 10 ನಿಮಿಷದಲ್ಲೆಲ್ಲ ಮುಗಿಯಲ್ಲ. ಆದ್ರೂ ಒಂದು ಸ್ವಲ್ಪ ನನಗೆ ತಿಳಿದಿರೋದನ್ನು ತುಂಬ ಶಾರ್ಟಾಗಿ ನಾನು ಈ ವಿಡಿಯೋನ ಮಾಡ್ತೀನಿ ವೀಕ್ಷಕರೇ. ಮತ್ತು ಈಗ ಮಾಲೆ ಹಾಕೊಳ್ಳೋರು ಅಲ್ಲಿಂದ ಎಲ್ಲಾದರೂ ಸರಿ ದೇವಸ್ಥಾನದಿಂದ ಹಾಕೋಗ್ತಾರೆ, ಮತ್ತು ಪಂಪದಿಂದ ಹಾಕೋಗ್ತಾರೆ. ಅದೆಲ್ಲ ಮನೆಯಲ್ಲಿ ಮಾಲೆ ಹಾಕೊಂಡು ಅವರು ಇರೋರಾದರೆ ಫಸ್ಟ್ ವರ್ಷದವರಂತೂ ಖಂಡಿತ 48 ದಿವಸ ಹಾಕಲೇಬೇಕು. 48 ದಿವಸ ಹಾಕಿ ಕ್ರಮಬದ್ಧವಾಗಿ ಆಚರಣೆ ಮಾಡಿ ಅಲ್ಲಿ ಹೋಗಿ ತುಪ್ಪ ಹೊಡೆದು ಸ್ವಾಮಿ ದರ್ಶನ ಮಾಡಿ ಹಂಗೆ ಮುಂದಕ್ಕೆ ನೂಗ್ತಾರೆ. ನಾವು ಮನೆಯಲ್ಲಿ ಏನು ಕ್ರಮಬದ್ಧವಾಗಿ ಮಾಡಿರ್ತೀವಿ ಅದೇ ನಮ್ಮ ಮನೆಗೆ ಫಲ, ಮತ್ತು ನಮ್ಮ ಮಕ್ಕಳು ಮನೆಗೆ ಫಲಾನುಫಲ ಸಿಗೋದೇ ಅದರಿಂದ. ಹಂಗಾಗಿ ಮನೆಯಲ್ಲಿ ತುಂಬ ಕ್ರಮಬದ್ಧವಾಗಿ ಫಸ್ಟ್ ವರ್ಷದಿಂದ ಇಡೀ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಮಾಲೆ ಹಾಕೊಳ್ತಾರೆ, ಹಂಗೆ ಇರ್ಮುಡಿ ಕಟ್ಟೋಗ್ತಾರೆ. ಫಸ್ಟ್ ಸತಿ ಹಾಕುವಾಗ ದಯವಿಟ್ಟು ಯಾರಾದ್ರೂ ತುಂಬ ಒಳ್ಳೆ ಗುರುಸ್ವಾಮಿ ಮತ್ತು ತುಂಬ ಶಿಸ್ತು ಬದ್ಧತೆ ಇರುತ್ತಲ್ಲ ಅಂಥ ಕಡೆ ನೀವು ಫಾಲೋಅಪ್ ಮಾಡೋದನ್ನು ನೋಡಿ ಸ್ನೇಹಿತರೆ. ನಮ್ಮ ಮನೆ ಸ್ವಾಮಿಗಳು ಹಾಕ್ತಾರೆ, 32 ವರ್ಷದಿಂದ ಹಾಕ್ತಾರೆ. 18 ವರ್ಷ ಎಲ್ಲ 48 ದಿವಸ ಹಾಕ್ತಾಯಿದ್ರು. 48 ದಿವಸ 18 ವರ್ಷ ಆದಮೇಲೆ ನಾವು ಮನೆಯಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಸಾಧ್ಯವಾದಷ್ಟು ಚೆನ್ನಾಗಿ ಪೂಜೆ ಮಾಡಿಸಿ, ಆ ದೇವರಿಗೆ ಇನ್ನೂ ತುಂಬಾ ಜೋರಾಗಿ ಮಾಡೋರಿದ್ದಾರೆ. ಆ ಸಂತಿ ಭಗವಂತನೇ ಕರೆಸಿ ನಮ್ಮ ಮನೆಗೆ ನಾವು ಅಭಿಷೇಕ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ವಿ. ಆಮೇಲೆ ನಮ್ಮ ಮನೆಯವರು 1 ವಾರನೋ 15 ದಿವಸನೋ ಈ ಥರ ಹಾಕೊಳ್ತಾರೆ. ಒಟ್ಟಿನಲ್ಲಿ ಮಾಲೆ ಹಾಕಿ ಅವ್ರ ಮನೆಯಲ್ಲಿ 1 ವಾರನಾದರೂ 3 ದಿವಸ ಆದ್ರೂ, ಕಡೆ ಪಕ್ಷ 3 ದಿವಸ ಆದರೂ ಇದ್ದೇ ಮನೆಯಲ್ಲಿ. ಆಮೇಲೆ ಅವ್ರು ಇರ್ಮುಡಿಗೆ ಹೋಗೋದು. ಆಮೇಲೆ ಗಂಡಂದಿರು ಮಾಲೆ ಹಾಕೋಯ್ತಾರೆ, ಗಂಡ ಆಗಿರ್ಬೋದು ಮಗ ಆಗಿರ್ಬೋದು, ಮಾಲೆ ಹಾಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಈಗ ಮದುವೆ ಆಗದಿರ ಇರೋ ಗಂಡು ಮಕ್ಕಳಾದರೆ ತಾಯಿ ನೋಡ್ಕೋಬೇಕಾಗತ್ತೆ. ಆವಾಗ ನನ್ನ ಮಗ ಮಾಲೆ ಹಾಕಿದ್ದಾನೆ ನನಗೇನು ಅಂತ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಓಡಾಡೋದು, ಮತ್ತು ಎಲ್ಲಂದ್ರೆ ಅಲ್ಲಿ ಹೋಗಿ ಫಂಕ್ಷನ್ಗಳಲ್ಲಾಗಿರ್ಬೋದು, ಬೇರೆಯವ್ರ ಮನೇಲಿ ಮತ್ತು ಹೋಟ್ಲುಗಳಲ್ಲಾಗ್ಬೋದು ಏನು ತಿನ್ನಬಾರ್ದು. ಮತ್ತು ಹೆಂಡತಿ ಆದರೆ ಕುಣಿದೊಳಗೆ ಅಕ್ಕಕ್ಕೆ ಶುರು ಮಾಡೋದ. ಆಮೇಲೆ ಹೆಂಡತಿ ಆದರೆ ಅವ್ರೂ ಅಷ್ಟೇ, ಅದು ಹೋಟ್ಲಲ್ಲಾಗಿರ್ಬೋದು ಫಂಕ್ಷನಲ್ಲಾಗಿರ್ಬೋದು, ಮತ್ತು ಯಾರ ಮನೇಲಾದರೂ ಅಷ್ಟೇ ಮಾಲೆ ಹಾಕಿರೋರ ಮನೆಯಲ್ಲಿ ಹೋಗಿ ಊಟನೂ ಮಾಡ್ಬೋದು, ಬೇಕಾದರೆ ನೀರು ಕುಡಿಬೋದು. ಮಾಲೆ ಹಾಕ್ತಿರ ಇರ್ತಾರಲ್ಲ ಬೇರೆಯವರು, ಅವ್ರ ಮನೆಯಲ್ಲಿ ಮಾಲೆ ಹಾಕಿರೋ ಮನೆಯವರು ಏನು ತಿನ್ನಬಾರ್ದು, ಒಂದು ಕಾಫಿ ಸಹ ಕುಡಿಬಾರ್ದು. ಆ ಥರ ಸಿಸ್ಟಮೆಟಿಕ್ ಆಗಿ ಇರಬೇಕು. ಕೆಲವ್ರು ಹೇಳ್ತಾರೆ ಇದೆಲ್ಲ ಏನೂ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನಾವು ಪಾಲಿಸಿದಾಗನೇ ನಮಗೆ ತುಂಬ ಫಲ ಸಿಗೋದು. ಈಗ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಒಂದೇ ಸಿಸ್ಟಮ್ ಆಗಿರುತ್ತೆ. ದೀಪ ಮನೆಯಲ್ಲಿ ಅವರು ಹೊರಡುವಾಗ ದೀಪನ ಅಂಟಿಸ್ಬಿಟ್ಟು ಹೋಗಿರ್ತಾರಲ್ಲ, ಆ ದೀಪ ನೋಡ್ಕೊಳ್ಳೋ ಅಂಥವ್ರು ಹೆಂಡತಿ ಆಗ್ಬೋದು ಮತ್ತು ತಾಯಿ ಆಗ್ಬೋದು ಚಪ್ಪಲಿ ಹಾಕಬಾರ್ದು. ಈ ಥರ ಹೊರಗಡೆ ತಿಂದೇ ಇರುವಂಥದ್ದನ್ನು ಅನ್ವಯ ಮಾಡಬೇಕು. ಮತ್ತು ತುಂಬ ಬಾಯಲ್ಲೂ ಅಷ್ಟೇ ಸ್ವಚ್ಛವಾಗಿ ಇರಬೇಕು. ಮಾತುಗಳು ನಡೆ ನುಡಿಗಳೂ ಸ್ವಲ್ಪ ಚೆನ್ನಾಗಿರಬೇಕು. ಮಾಲೆ ಹಾಕಿದ್ದಾರೆ ಅಂತ ಅಂದರೆ ನಿಜವಾಗೂ ಏನೋ ಒಂದು ಮಣಿ ಹಾಕೊಂಡು ಕಪ್ಪು ಬಟ್ಟೆ ಹಾಕೋಗ್ತಾರೆ ಅಂತ ಅಲ್ಲ ಸ್ನೇಹಿತರೆ. ಕೆಲವ್ರನ್ನ ನೋಡಿದ್ರೆ ನನಗೆ ಹಂಗೆ ಅನ್ಸುತ್ತೆ, ಏನಪ್ಪ ಇವ್ರಿ ಸ್ವಲ್ಪ ಶಿಸ್ತನ್ನ ಕ್ರಮಬದ್ಧವಾಗಿ ಅನುಸರಿಸ್ಕೊಂಡು ನಾವು ಸೇವೆ ಮಾಡ್ಕೊಂಡು ಬಂದಾಗ ಅದೇ ಥರ ಮಾಲೆ ಹಾಕಿದ್ದಾರೆ ಮತ್ತು ಎಲ್ಲ ಕಡೆ ಬೀಡಿ ಸೇರ್ತಾರೆ, ಮತ್ತು ಅವರು ಹೋಟ್ಲುಗಳಲ್ಲಿ ಊಟ ಮಾಡ್ತಾರೆ. ಅವ್ರ ಮನೆ ಜನನೂ ಅಷ್ಟೇ ಅಷ್ಟೊಂದು ಶಿಸ್ತು ಬದ್ಧತೆಯಾಗಿ ಇರೋದಿಲ್ಲ. ನೀವು ಕಷ್ಟಪಟ್ಟು ಮಾಡ್ತೀರಾ ಅಂದರೆ ನಿಮಗೆ ಗೊತ್ತಿರುತ್ತೋ ಪಾಪ, ಗೊತ್ತಿರಲ್ವ ಗೊತ್ತಿಲ್ಲ ನನಗೆ, ನಾನು ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಂಗಾಗಿ ಒಂದು ನೀವು ಎಷ್ಟು ದಿನ ಆದರೂ ಮಾಡಿ, ಅಟ್ಲೀಸ್ಟ್ 1 ವರ್ಷದಲ್ಲಿ ಅಷ್ಟು ದಿನ ಆದ್ರೂ 3 ದಿನ ಆದರೂ ಮಾಡಿರಿ. ನೀವು ಶಿಸ್ತು ಬದ್ಧತೆಯಿಂದ ಮಾಡಿರಿ, ಆ ಫಲನ ದೇವರು ನಿಮಗೆ ಖಂಡಿತ ಕೊಡ್ತಾನೆ. ಅಯ್ಯಪ್ಪ ಅಂತಂದರೆ ಅವನು ಮನುಷ್ಯನಾಗಿ ದೇವರಾಗಿರೋದು. ಹಂಗಾಗಿ ಮಾನವರದು ಪ್ರತಿಯೊಂದು ಕಷ್ಟ, ಅದು ಕಷ್ಟ ಸುಖಗಳು ಅನ್ವಯವಾಗಿದೆ ಅವರಿಗೆ. ಹಂಗಾಗಿ ತುಂಬ ಫಲ ಕೊಡ್ತಾರೆ. 5 ವರ್ಷ ನೀವು ಶಿಸ್ತು ಬದ್ಧತೆ ಕ್ರಮದಿಂದ ನೀವು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದರೆ
ಆಮೇಲೆ ನೀವು ಕಂಟಿನ್ಯೂ ಮಾಡ್ತಿರಲ್ಲ 5 ವರ್ಷದವರೆಗೂ ಅವನೇನೂ ಅಂತ ಫಲನ ಕೊಡಲ್ಲ. ಅಕಸ್ಮಾತ್ ನೀವು ತಪ್ಪು ಮಾಡಿದಾಗ ಇಮಿಡಿಯೇಟ್ಲಿ ಫಲ ಕೊಡ್ತಾರೆ. ಮನುಷ್ಯರಾದ್ರೂ ಅಷ್ಟೇ. ಇವಾಗ ನಾವು ಒಳ್ಳೆ ಒಂದು ಕೆಲಸಕ್ಕೆ ಹೋದ್ರೆ ನಾವು ಒಳ್ಳೆ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ರೆ ವರ್ಷಾನ್ಗಟ್ಲೆ ಆಗ್ಬೋದು, ತಿಂಗಳಾನ್ಗಟ್ಲೆ ಮಾಡ್ಬೋದು. ಆವಾಗ ಇವರು ಒಳ್ಳೆ ಕೆಲಸಗಾರರು, ಒಳ್ಳೆ ಇವರು ಅಂತ ಅಂದ್ಬಿಟ್ಟು ನಮಗೆ ಸಂಬಳನ ಜಾಸ್ತಿ ಮಾಡ್ತಾರೆ. ಅದೇ ಏನಾದರೂ ತಪ್ಪು ಮಾಡಿದಾಗ ನಮ್ಮನ್ನು ಇಮಿಡಿಯೇಟ್ಲಿ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ. ಅದೇ ಥರ ನಮಗೆ ಕಷ್ಟ ಏನಾದರೂ ನಾವು ತಪ್ಪು ಮಾಡಿದಾಗ ಇಮಿಡಿಯೇಟ್ಲಿ ಕಷ್ಟ ಬರುತ್ತೆ. ನಾವು ಒಳ್ಳೆತನದಿಂದ ಕ್ರಮಬದ್ಧವಾಗಿ ಮಾಡಿದಾಗ 5 ವರ್ಷ ನಮ್ಮನ್ನು ಪರೀಕ್ಷೆ ಮಾಡಿ ಆಮೇಲೆ ಒಂದೊಂದು ಮೆಟ್ಲು ಹೆಂಗೆ ಏರ್ತಾರೆ ಅದೇ ಥರ ನಮ್ಮನ್ನು ಮುಂದಕ್ಕೆ ತರ್ತಾನೆ. ನಾವು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋಬೇಕಾದ್ರೆ ನಮಗೆ ಏನೇನೂ ನಮ್ಗೆ ಅಷ್ಟೊಂದು ಇರಲಿಲ್ಲ. ಊಟಕ್ಕೆ ಬಟ್ಟೆಗೆ ಅಷ್ಟೇ ನೇರವಾಗಿದ್ದು. ನಮಗೆ ಏನೋ ಒಂದು ಇಷ್ಟಗ್ಲನೋ ಗೂಡಾಗಿದೆ. ಮತ್ತು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸವಾಗಿದೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳು ಮರಿ ಎಲ್ಲರೂ ಒಂದು ಇದರಲ್ಲಿ ಲೆವೆಲಲ್ಲಿ ಚೆನ್ನಾಗಿದ್ದಾರೆ. ಹಾಗಾಗಿ ನಾನು ನನ್ನ ಅನುಭವದಿಂದ ಹೇಳ್ತೀನಿ, ಮನೆಯಲ್ಲಿ ದೀಪ ಅಂಟಿಸ್ಬಿಟ್ಟು ಹೋಗೋದ್ರಿಂದ ಆ ದೀಪದಲ್ಲೇ ನಮ್ಗೆ ಈ ವರ್ಷ ಹೇಗಿರುತ್ತೆ, ನಮ್ಮ ಕಷ್ಟಗಳು ಸುಖಗಳು ಅಂತ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ಯಥೇಚ್ಛವಾಗಿ ಯಾವುದಾದ್ರೂ ಒಂದು ಅನಾರೋಗ್ಯದ ಖರ್ಚುಗಳು ಆ ಥರ ಬರುತ್ತೆ ನಮಗೆ ಅನ್ನೋದಾದರೆ ದೀಪ ದಳ ಅಂತ ಜೋರಾಗಿ ಹೊಗೆ ಬರೋ ಥರ ಉರಿತದೆ. ಇಲ್ಲ ಈ ಸರಿ ಆ ಥರ ಕಷ್ಟಗಳು ಏನೂ ಇಲ್ಲ, ಮತ್ತು ಸಮಾಧಾನವಾಗಿ ಒಂದು ಲೆವೆಲ್ಗೆ ಸಂಸಾರ ನಮ್ಮ ಮನೆತನ ನಡ್ಕೋಗುತ್ತೆ ಅನ್ನೋದಾದರೆ ನಿಧಾನಕ್ಕೆ ಒಂದೇ ಸಮ ಉರಿತದೆ. ಆ ದೀಪದಲ್ಲಿ ಕೆಳಗಡೆ ಎಣ್ಣೆ ಸಹ ಒಂಚೂರು ಲೀಕ್ ಆಗೋದಿಲ್ಲ. ನಮಗೆ ಸಮಸ್ಯೆ ಇದೆ ಅಂತಂದರೆ ಆ ಮಣ್ಣಿನ ದೀಪದಲ್ಲಿನೂ ಸಹ ಕೆಳಗಡೆ ತುಂಬ ತಟ್ಟೆ ಇಟ್ಟಿರ್ತೀವಿ, ಅದ್ರ ತುಂಬ ಎಣ್ಣೆ ತುಂಬಿಕೊಡುತ್ತೆ. ಹಂಗಾಗಿ ನಮಗೆ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಅಂದರೆ ಅಯ್ಯಪ್ಪನೇ ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಅನ್ನೋ ಭಾವನೆಯಲ್ಲಿ ಹೆಣ್ಮಕ್ಳು ದಯವಿಟ್ಟು ಮಾಡಿ. ಪಾಪ ಕಷ್ಟಪಟ್ಟು ಮಾಡ್ತೀರಾ, ಮತ್ತು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಶ್ರಮ ಪಟ್ಕೊಂಡು ನೀವು ಮಾಡ್ತೀರಾ. ಅದರಲ್ಲಿ ಒಂದೊಂದು ಗೊತ್ತಿರೋದಿಲ್ಲ. ಕೆಲವರು ಅಯ್ಯೋ ಪರವಾಗಿಲ್ಲ ಅಂತಾರೆ. ಆ ಥರ ಎಲ್ಲ ಮಾಡಬಾರ್ದು. 18ನೇ ವರ್ಷಕ್ಕೆ 18 ಹಳೇದೆಲ್ಲ ಬೆಡ್ಶೀಟು ನಾವು ಎಷ್ಟೋ ಬಟ್ಟೆಗಳನ್ನು ಬಳಸ್ತೀವಿ. ಅಂಥದ್ರಲ್ಲಿ ಕಡಿಮೆದೇ ತೊಗೊಳ್ಳಿ, ಒಂದು 100-150 ರೂಪಾಯಿದೇ ತೊಗೊಳ್ಳಿ ಒಂದು ಬೆಡ್ಶೀಟು. ಪ್ರತಿ ವರ್ಷ ಹೊಸದನ್ನು ಬೆಡ್ಶೀಟ್ ತೊಗೋಬೇಕು ಇರ್ಮುಡಿಗೆ. ಮನೆಯಿಂದನೇ ದಯವಿಟ್ಟು ದೀಪ ಅಂಟಿಸಿ ಮನೆಯಲ್ಲಿ ತೆಂಗಿನಕಾಯಿನ ಒಡೆದು ಆಮೇಲೆ ನೀವು ಅಯ್ಯಪ್ಪನಿಗೆ ಹೋಗ್ರಿ. ಅದು ತುಂಬಾ ಅನುಕೂಲ. ನಾವು ಮನೆಗೆ ಒಳ್ಳೇದಾಗಲಿ ಅಂತಲೇ ನಾವು ದೇವ್ರನ್ನ ಮಾಡೋದು. ಮನೇಲಿ ಎಲ್ಲರೂ ಇರ್ತಾರೆ, ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರೂ ಇರ್ತಾರೆ. ಅವರವರ ಪರಿವಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಇರ್ತಾರೆ. ಎಲ್ಲರಿಗೂ ಭಗವಂತನ ಆಶೀರ್ವಾದ. ಮನೆಯಲ್ಲಿ ದೀಪ ಉರಿತಾ ಇದೆ ಅಂದರೆ ಭಗವಂತನೇ ಮನೆಯಲ್ಲಿ ಇರ್ತಾನೆ, ಆಶೀರ್ವಾದ ಸಿಗುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಕುಂಬಳಕಾಯಿ ಒಡೆಯೋದಾಗಿರ್ಬೋದು, ತೆಂಗಿನಕಾಯಿ ಒಡೆಯೋದಾಗಿರ್ಬೋದು, ಈ ಥರ ಎಲ್ಲ ಮಾಡಬೇಡ್ರಿ. ಮನೆಯಲ್ಲಿ ಇರ್ಮುಡಿಗೆ ಅಕ್ಕಿ ಹಾಕಿರೋರು ಅವ್ರು ವಾಪಸ್ ಬರೋವರೆಗೂ ನಾನ್ ವೆಜ್ ತಿನ್ನೋದಾಗಲಿ, ಕುಂಬಳಕಾಯಿ ಹೊಡಿಯೋದಾಗಲಿ, ತೆಂಗಿನಕಾಯಿ ಹೊಡಿಯೋದಾಗಲಿ, ಇನ್ನೊಂದು ಕೆಲವೊಂದು ಬೇರೆ ಇರ್ತವೆ, ಅವನ್ನೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ನೀವು ಶುದ್ಧವಾಗಿರ್ರಿ. ಭಗವಂತ ಖಂಡಿತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ತುಂಬ ಇನ್ನಿನ್ನೂ ತುಂಬಾ ಕಷ್ಟ ಇದೆ ಸ್ನೇಹಿತರೆ. ಇವಾಗೇ ಜನಗಳನ್ನ ಪರಿಸ್ಥಿತಿನ ನೋಡಿದ್ರೆ ಭಯ ಆಗುತ್ತೆ. ಹಂಗಾಗಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಜ್ಞಾನೋದಯವಾಗಲಿ. ಯಾರಾದ್ರೂ ಒಳ್ಳೇದನ್ನ ಹೇಳಿದ್ರೆ ಅವರು ಒಂದು ನಿಮಿಷ ಯೋಚನೆ ಮಾಡಿ ಒಳ್ಳೇದು ಕೆಟ್ಟದ್ದು ಅನ್ನೋ ಆರಿಸ್ಕೊಳ್ಳೋ ಅದು ಅವ್ರಿಗೆ ಪರಿಸ್ಥಿತಿನ ಕೊಡಲಿ, ಒಳ್ಳೇದು ಮಾಡಲಿ ಎಲ್ಲರಿಗೂ. ನಾನು ಈ ಭಗವಂತನ ಬಗ್ಗೆ ನನಗೆ ಎಷ್ಟೊತ್ತು ಹೇಳಿದ್ರೂ ಮುಗಿಯೋದಿಲ್ಲ, ನನಗೆ ಟೈಮೇ ಸಾಕಾಗೋದಿಲ್ಲ. ಹಂಗಂತ ಅಂದ್ಬಿಟ್ಟು ನನ್ನ ವಿಡಿಯೋ ನೋಡೋರಿಗೆ ಬೋರಿಂಗ್ ಆಗುತ್ತೆ. ಹಂಗಾಗಿ ನಾನು ಇಷ್ಟಕ್ಕೇ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.